ಮೂರ್ನಾಲ್ಕು ವರ್ಷಗಳಿಂದ ಶಹಾಪುರ ತಾಲೂಕು ಸೇರಿದಂತೆ ಯಾದಗಿರಿ ಜಿಲ್ಲೆಯಲ್ಲಿ ತಲೆ ಎತ್ತಿರುವಂತ ಅನಧಿಕೃತ ಶಾಲೆಗಳು, ಅನಧಿಕೃತ ವಸತಿ ಶಾಲೆಗಳು, ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಸುಮಾರು 3-4 ವರ್ಷಗಳಿಂದ ನಾವು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ಧರಣಿ ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹಗಳು ಮಾಡ್ತಾ ಬಂದಿದ್ರು ಸಹ ಇಲ್ಲಿಯವರೆಗೂ ಶಾಲಾ ಶಿಕ್ಷಣ ಇಲಾಖೆಯವರು ಈ ಅನಧಿಕೃತ ಶಾಲೆ ಮತ್ತು ವಸತಿ ಶಾಲೆಗಳ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇದೇ ತಿಂಗಳು ಯಾವ ತಾರೀಕು 15ನೇ ತಾರೀಕು ಅಂದ್ರೆ ಜುಲೈ 15ನೇ ತಾರೀಕು ನಮ್ಮ ಕರ್ನಾಟಕ ಸೇನೆ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡುವಂತ ಒಂದು ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಇವತ್ತು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ರು ಸಹ ಯಾವುದೇ ರೀತಿಯಾದಂತ ಕ್ರಮ ಶಾಲಾ ಶಿಕ್ಷಣ ಇಲಾಖೆ ಕೈಗೊಂಡಿಲ್ಲ. ಯಾತಕ್ಕಾಗಿ ಇವರು ಕ್ರಮ ಕೈಗೊಳ್ತಾ ಇಲ್ಲ, ಯಾವ ಕಾರಣದ ಕೈಗಳು ಇವರನ್ನ ತಡೆದಿದ್ದೇವೆ ಅನ್ನುವಂಥದ್ದು. ಈ ಖಾಸಗಿ ಶಾಲೆಗಳು ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಒಂದಷ್ಟು ಸರ್ಕಾರಿ ಶಾಲೆಗಳ ಬಗ್ಗೆನೂ ನಾವು ಮಾತಾಡ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹದಗೆಟ್ಟಿದ್ದಕ್ಕಾಗಿ ಬಹಳಷ್ಟು ಜನ ಪಾಲಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಇವತ್ತು ಖಾಸಗಿ ಶಾಲೆಗಳಲ್ಲಿ ಒಂದು ನಿಗದಿಪಡಿಸಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಂತ ಶಿಕ್ಷಕರಿಲ್ಲ. ಖಾಸಗಿ ಶಾಲೆಗಳಲ್ಲಿ ಕೆಲವೊಂದಿಷ್ಟು ಶಾಲೆಗಳು ಪರವಾನಗಿ ತಗೊಂಡುಕೊಂಡಂತ ಜಾಗನೇ ಬೇರೆ ಇದೆ, ನಡೆಸ್ತಾ ಇರುವಂತ ಜಾಗಗಳು ಬೇರೆ ಇದಾವೆ. ಪರವಾನಗಿ ಪಡ್ಕೊಂಡಂತ ಮಾಧ್ಯಮ ಬೇರೆ ಇದೆ, ಅಲ್ಲಿ ಶಾಲೆ ನಡೆಸ್ತಕ್ಕಂಥ ಮಾಧ್ಯಮಗಳು ಬೇರೆ ಇದಾವೆ. ಇನ್ನು ಕೆಲವೊಂದಿಷ್ಟು ಶಾಲೆಗಳು ಅಂತೂ CBSE ಮತ್ತು ICSE ಅಂತೇಳಿ ಬೋರ್ಡ್ಗಳನ್ನು ಹಾಕೊಂಡು ಇವತ್ತು ಶಾಲೆಗಳನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ, ಜಿಲ್ಲಾಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟು CBSE ಶಾಲೆಗಳಿದಾವೆ, ಎಷ್ಟು ICSE ಶಾಲೆಗಳಿದಾವೆ ಅನ್ನುವಂಥದ್ದನ್ನ ಒಂದು ಪಟ್ಟಿ ಬಿಡುಗಡೆ ಮಾಡಬೇಕು. ಇಲ್ಲ ಅಂತಂದ್ರೆ ಸಾಕಾಗಷ್ಟು ಶಾಲೆಗಳ ಕಡೆ ನೋಡ್ತೀವಿ, ಅವೆಲ್ಲ ಶಾಲೆಗಳು, ಬಹುತೇಕ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಪರವಾನಗಿ ಪಡ್ಕೊಂಡು ಆಂಗ್ಲ ಮಾಧ್ಯಮ ಅಂತೇಳಿ ಬೋರ್ಡ್ ಹಾಕಂತಾರೆ. ರಾಜ್ಯ ಪಠ್ಯಕ್ರಮ ಪಡ್ಕೊಂಡು ICSE CBSE ಅಂತೇಳಿ ಬೋರ್ಡ್ಗಳನ್ನ ಹಾಕಂತಾರೆ. ಇವತ್ತು ಈ ರೀತಿ ಜನರ ಪಾಲಕರ ಕಣ್ಣಿಗೆ ಮಂಕು ಬೂದಿ ಹರಿಸಿ ಇವತ್ತು ಪಾಲಕರನ್ನ ಯಾಮಾರಿಸಿ ಮಕ್ಕಳನ್ನ ಆ ಶಾಲೆಗಳಿಗೆ ಪ್ರವೇಶ ಪಡ್ಕೊಳ್ಳುವಂತ ಕೆಲಸ ನಡೀತಾ ಇದೆ. ಅಂತ ಶಾಲೆಗಳಿಗೆ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಮೊದಲನೇದಾಗಿ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಜಿಲ್ಲೆಯಲ್ಲಿ ಇಷ್ಟೇ ICSE ಮತ್ತು CBSE ಶಾಲೆಗಳಿದಾವೆ ಅನ್ನುವಂಥದ್ದನ್ನ ಹೊರಡಿಸಬೇಕು. ಸುಳ್ಳು ಯಾರು ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತು ಪಾಲಕರು ಸಹ ಖಾಸಗಿ ಶಾಲೆಗಳತ್ತ ಮುಖ ಮಾಡಲಾರದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು PM ಶ್ರೀ ಅಂತ PM ಶ್ರೀ ಶಾಲೆಗಳು ಬಂದಿದ್ದಾವೆ, KPSE ಬಂದಿದ್ದಾವೆ. ಅಂತ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ನಾವು ಪ್ರವೇಶ ಕೊಡಿಸ್ಬೇಕು. ಇವತ್ತು ನನ್ನ ಮಕ್ಕಳಿಗೂ ಸಹ ನಾನು PM ಶ್ರೀ ನನ್ನ ಮಗನಿಗೆ ನಾನು PM ಶ್ರೀ ಶಾಲೆಯಲ್ಲಿ ಪ್ರವೇಶ ಕೊಡಿಸಿ ಬಂದಿದ್ದೀನಿ. ಯಾಕಂತ ಕೇಳಿದ್ರೆ ಮೊದಲು ನಾವು ಸರ್ಕಾರಿ ಶಾಲೆಗಳತ್ತ ಹೋದ್ರೆ ಬೇರೆಯವರಿಗೆ ನೀವು ಸರ್ಕಾರಿ ಶಾಲೆಗೆ ಹಾಕ್ರಿ ಅಂತ ಹೇಳ್ಬೇಕಾಗ್ತದೆ. ಈಗ ನಾವೇ ಹೋರಾಟಗಾರರು ಯಾವ್ದಾವ್ದೋ ಖಾಸಗಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಸೇರಿಸಿ ಬೇರೆಯವ್ರ ಮಕ್ಕಳನ್ನ ನೀವು ಖಾಸಗಿ ಶಾಲೆಗೆ ಸೇರಿಸಬಾರ್ದು ಅನ್ನೋದು ತಪ್ಪಾಗ್ತದ. ಹಾಗಾಗಿ ನಾನು ಬೇಕಾದ್ರೆ ನನ್ನ ಮಕ್ಕಳ ಶಾಲೆ ದಾಖಲೆನೂ ನಿಮ್ಗೆ ಕೊಡೋಕೆ ನಾನು ತಯಾರಿದ್ದೀನಿ. ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ದೀನಿ ಅಂತೇಳಿ. ಸರ್ಕಾರಿ ಶಾಲೆಗಳಲ್ಲಿ ಈ BOಗಳು ಮತ್ತೆ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರು ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ಒಂದಷ್ಟು ಸುಧಾರಿಸಬೇಕು. ಇವತ್ತು ಶಾಲೆ ಬಿಲ್ಡಿಂಗ್ಗಳಿಲ್ಲ, ಶಾಲೆಗಳಲ್ಲಿ ಸರಿಯಾಗಿ ಶಿಕ್ಷಕರಿಲ್ಲ, ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದಿಷ್ಟು ಒತ್ತಡಕ್ಕೆ ಒಳಗಾಗಿ ಒಂದಿಷ್ಟು ಸ್ಥಳೀಯ ಕೆಲವೊಂದಿಷ್ಟು ರಾಜಕಾರಣಿಗಳ ಒತ್ತಡಕ್ಕೆ ಒಳಗಾಗಿ ಅಲ್ಲಿ ಸರಿಯಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ. TET ಪಾಸ್ ಆಗ್ಲಾರ್ದಂತವ್ರನ್ನ ಸರಿಯಾಗಿ ಶಿಕ್ಷಣ ಮುಗಿಸಲಾರ TET ಬಹಳಷ್ಟು ಜನ ಅತಿಥಿ ಶಿಕ್ಷಕರು TET ಪಾಸ್ ಆಗ್ಲೇಬೇಕು ಅಂತಿದೆ ಕಡ್ಡಾಯವಾಗಿ. ಬಹುತೇಕ ಅತಿಥಿ ಶಿಕ್ಷಕರು TET ಪಾಸ್ ಆಗ್ಲಾರ್ದವ್ರನ್ನ ಅಲ್ಲಿ ಸ್ಥಳೀಯ ಕೆಲವೊಂದಿಷ್ಟು ರಾಜಕೀಯ ಮುಖಂಡರ ಒತ್ತಡಕ್ಕೆ ಮಣಿದು ಅಂತವರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಮೊದಲು ಒತ್ತು ಕೊಡಬೇಕು. ಶಿಕ್ಷಣ ಇಲಾಖೆ ಸರಿಯಾದ ಶಾಲೆಯ ಬಿಲ್ಡಿಂಗ್ ಗಳನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು, ಶಿಕ್ಷಕರನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತೆ ಶಾಲೆಗೆ ಬುಕ್ಗಳನ್ನ ಸರಿಯಾದ ಸಮಯಕ್ಕೆ ಬುಕ್ಗಳನ್ನ, ಶಾಲಾ ಪುಸ್ತಕಗಳನ್ನ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಇವತ್ತು ಡಿಸೆಂಬರು ಜನವರಿ ಅಂತ್ಯದವರೆಗೂ ಶಾಲೆಯಲ್ಲಿ ಪುಸ್ತಕಗಳು ಬರೋದಿಲ್ಲ. ಹಾಗಾಗಿ ಬಹಳಷ್ಟು ಜನ ಸರ್ಕಾರಿ ಶಾಲೆಗಳ ಕಡೆ ತಾತ್ಸಾರ ತೋರಿ ಖಾಸಗಿ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಶಿಕ್ಷಣ ಇಲಾಖೆ ಹೊರಡಿಸ್ತಕ್ಕಂಥ
ಶುಲ್ಕವೇ ಬೇರೆ. ಇವತ್ತು ಖಾಸಗಿ ಶಾಲೆಗಳು ಪಾಲಕರಲ್ಲಿ ವಸೂಲಿ ಮಾಡ್ತಿರ್ತಕ್ಕಂಥ ಶುಲ್ಕವೇ ಬೇರೆ. ಲಕ್ಷಾಂತರ ರೂಪಾಯಿ ಅವ್ರ ಹತ್ರ ಶಾಲಾ ಶುಲ್ಕಗಳನ್ನ ವಸೂಲಿ ಮಾಡುವಂತ ಕೆಲಸ ಇವತ್ತು ಖಾಸಗಿ ಶಾಲೆಗಳು ಮಾಡ್ತಾ ಇದ್ದಾವೆ. ಮತ್ತು ವಸತಿ ಶಾಲೆಗಳು ಅಂತೇಳಿ ನಡೆಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವ ಶಾಲೆಗಳಿಗೂ ವಸತಿ ಶಾಲೆ ಪರವಾನಗಿ ಇಲ್ಲ. ಒಂದೇ ಒಂದು ಶಾಲೆ ವಸತಿ ಪರವಾನಗಿ ಕೊಟ್ಟಿಲ್ಲ ಅನ್ನುವಂಥದ್ದು ಖುದ್ದು ಜಿಲ್ಲಾ ಉಪನಿರ್ದೇಶಕರು ಒಪ್ಕೊಂಡಿದ್ದಾರೆ. ಅವರು ನಮಗೆ ಬರೆದು ಕೊಟ್ಟಿದ್ದಾರೆ ಪತ್ರ ಸಹಿತ. ನೀವು ಯಾವಾಗ ಕರಿತೀರಿ ಅವಾಗ ಬಂದು ಹೋಗಿ ಎಲ್ಲಾ ಶಾಲೆಗಳಿಗೆ ನಾವು ದಿಢೀರ್ ಭೇಟಿ ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಣ ಅಂತೇಳಿ ಇಲ್ಲಿವರೆಗೂ DDP ಅವರು ಯಾವ ಶಾಲೆಗೂ ಭೇಟಿ ಕೊಟ್ಟಿಲ್ಲ, ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ. ಹಿಂದೆ ನಾವು ಹೋರಾಟ ಕುಂತಾಗ ಶಾಪುರ್ನಲ್ಲಿ BO ಅವರು ಒಂದಷ್ಟು ತಂಡಗಳನ್ನ ರಚನೆ ಮಾಡಿ ಎಲ್ಲಾ ಶಾಲೆಗಳಿಗೆ ಹೋಗಿ ವರದಿಗಳನ್ನ ತರಿಸ್ಕೊಂಡಿದ್ರು. ಯಾವ್ಯಾವ ಶಾಲೆಯಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನುವಂಥದ್ದು ವರದಿಗಳನ್ನ ತಂಡಗಳನ್ನ ಮಾಡಿ BRCಗಳು ಮತ್ತು CRPಗಳ ನೇತೃತ್ವದಲ್ಲಿ ತಂಡಗಳನ್ನ ಮಾಡಿ ಎಲ್ಲಾ ಶಾಲೆಗಳಿಗೆ ಕಳಿಸಿ ಆ ಬಿಲ್ಡಿಂಗ್ ವ್ಯವಸ್ಥೆ ಹೇಗಿದೆ, ಅವರು ಪರವಾನಗಿ ತಗೊಳ್ಳೋ ಹೊತ್ತಿಗೆ ಯಾವ್ಯಾವ ಒಂದು ಕಂಡೀಷನ್ಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅವೆಲ್ಲ ಕಂಡೀಷನ್ಗಳಲ್ಲಿ ಇದಾರೋ ಇಲ್ವೋ, ಶಾಲೆಯ ಸ್ಥಿತಿ ಆಗಿದೆ, ಆಟದ ಮೈದಾನ ಇದೆಯೋ ಇಲ್ವೋ, ಶೌಚಾಲಯ ಇದೆಯೋ ಇಲ್ವೋ, ಮಕ್ಕಳಿಗೆ ಒಂದೊಂದು ಕೊಠಡಿಯಲ್ಲಿ ಎಷ್ಟು ಜನ ಮಕ್ಕಳು ಕೂತ್ಕೊಳ್ತಾರೆ, ಅಲ್ಲಿ ಶಿಕ್ಷಣ ನೀಡ್ತಕ್ಕಂಥ ಶಿಕ್ಷಕರ ವಿದ್ಯಾರ್ಹತೆ ಸರಿಯಾಗಿದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ವರದಿಯನ್ನು ತಗೊಂಡು ಜಿಲ್ಲಾ ಉಪನಿರ್ದೇಶಕರಿಗೆ ನೀಡಿ 2 ವರ್ಷ ಆಯ್ತು. ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಈ ಬರುವಂತ 15ನೇ ತಾರೀಕು ಜುಲೈ 15ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಕೊಡ್ತಾ ಇದೀವಿ. ಅನೇಕ ಅನಧಿಕೃತ ವಸತಿ ಶಾಲೆಗಳು ಇವತ್ತು ಅಂತ ಅನಧಿಕೃತ ವಸತಿ ಶಾಲೆಗಳಲ್ಲಿ ಮಕ್ಕಳನ್ನ ಓದೋಕ್ ಬಿಟ್ರೆ ಪಾಲಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವ ವಸತಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಓದೋದಕ್ಕೆ ಬಿಡ್ತೀರಿ, ಆ ಒಂದು ಶಾಲೆಯಲ್ಲಿ ವಸತಿ ಶಾಲೆಗೆ ಪರವಾನಗಿ ತಗೊಂಡಿದ್ದಾರೋ ಇಲ್ವೋ ಅಂತ ಒಂದು ಪರವಾನಗಿ ಪತ್ರ ಕೇಳಬೇಕು ಅವ್ರ ಹತ್ರ. ನಿಮ್ಮ ಮಕ್ಕಳನ್ನ ಆ ಒಂದು ವಸತಿ ಶಾಲೆಗೆ ಬಿಡ್ತೀರಿ ಅಂತಂದ್ರೆ ಅವರು ಆ ವಸತಿಗೆ ಪರವಾನಗಿ ತಗೊಂಡಿದ್ದಾರಲ್ವ ಅಂತ ಒಂದು ಪರವಾನಗಿ ತೋರಿಸ್ರಿ ನಮಗಂತ ಹೇಳಿ ಅವ್ರ ಹತ್ರ ಪರವಾನಗಿಯನ್ನು ನೋಡಿ ಅವರಲ್ಲಿ ಪರವಾನಗಿ ಇದ್ರೆ ನಿಮ್ಮ ಮಕ್ಕಳನ್ನ ಆ ವಸತಿ ಶಾಲೆಗೆ ಬಿಡ್ರಿ. ಇಲ್ಲಾಂದ್ರೆ ನಾಳೆಗೆ ನಿಮ್ಮ ಮಕ್ಕಳಿಗೆ ಏನಾದ್ರೂ ಸಮಸ್ಯೆಗಳಾದ್ರೆ, ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಯಾರು ಹೊಣೆಗಾರರು, ಯಾರು ಹೊಣೆ ಹೊರ್ತಾರೆ? ಜಿಲ್ಲಾ DDP ಅವರು ಹೊಣೆ ಹೊರ್ತಾರೋ, BO ಅವರು ಹೊಣೆ ಹೊರ್ತಾರೋ? ನೀವು ಕಳ್ಕೊಳ್ಳೋದು ನಿಮ್ಮ ಮಕ್ಕಳನ್ನ. ಶಾಪುರ್ನಲ್ಲಿ ಸುಮಾರು 3-4 ಘಟನೆಗಳು ಈ ತರದ್ ನಡೆದಿದ್ದವು. ಅಂತ ಅನಧಿಕೃತ ವಸತಿ ಶಾಲೆಗಳಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಸತ್ತು ಆ ಒಂದು ಎಲ್ಲಾ ಇಲಾಖೆಗಳು ಎಲ್ಲಾ ಅಧಿಕಾರಿಗಳು ಸೇರಿ ಅವನು ಮುಚ್ಚಾಕುವಂತ ಕೆಲಸ ಬಹಳ ವ್ಯವಸ್ಥಿತವಾಗಿ ಮುಚ್ಚಾಕಿದ್ರು. ಅದಕ್ಕಾಗಿ ನಾನು ಪಾಲಕರಲ್ಲಿ ಕೇಳ್ಕೊಳ್ತೀನಿ, ಯಾವ ವಸತಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸ್ತೀರಿ, ಆ ವಸತಿ ಶಾಲೆಯ ಪರವಾನಗಿ ಇದೆಯಲ್ಲೋ ಅನ್ನುವಂಥದ್ದನ್ನು ಪರಿಶೀಲಿಸಿ ನಿಮ್ಮ ಮಕ್ಕಳನ್ನ ಆ ಒಂದು ವಸತಿ ಶಾಲೆಗೆ ಸೇರಿಸ್ರಿ. ಇನ್ನೊಂದು ಪ್ರತಿಷ್ಠಿತ ಶಾಲೆಗಳು ಅಂತೇಳಿ ಜಿಲ್ಲೆಗಳಲ್ಲಿ ಒಂದು 4-5 ಪ್ರತಿಷ್ಠಿತ ಶಾಲೆಗಳು, ಆ ಒಂದು ಪ್ರತಿಷ್ಠಿತ ಶಾಲೆಗಳಿಗೆ SC ST ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳೋ ಮುಖಾಂತರ ವಸತಿ ಸಹಿತ ಅಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಅಲ್ಲಿ ಶಿಕ್ಷಣವನ್ನ SC ST ಮಕ್ಕಳಿಗೆ ಕೊಡ್ತಾರೆ. ಒಂದೊಂದು ಶಾಲೆಗೆ 15ರಿಂದ 20 ಜನ ವಿದ್ಯಾರ್ಥಿಗಳನ್ನ CET ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ತಗೊಂಡು ಅದ್ರಲ್ಲಿ ತೇರ್ಗಡೆ ಆದಂತವ್ರನ್ನ ಆ ಒಂದು ವಸತಿ ಶಾಲೆಗಳ ಒಂದು ಇದ್ರೊಳಗ ಕಾಯ್ದೆ ಒಳಗ ಅಲ್ಲಿ ಮಕ್ಕಳನ್ನ ಪ್ರವೇಶ ಪಡ್ಕೊಂತಾರೆ ವಸತಿ ಸಹಿತ. ಆ ಒಂದು ಪ್ರತಿಷ್ಠಿತ ಶಾಲೆಗಳಲ್ಲೂ ಸಹಿತ SC ST ಮಕ್ಕಳನ್ನ ಅಷ್ಟೇ ಆ ಒಂದು ಶಾಲೆಗಳಲ್ಲಿ ಇರಬೇಕು. ಆದ್ರೆ ಆ ಮಕ್ಕಳ ಜೊತೆಗೆ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಅನಧಿಕೃತವಾಗಿ ಆ ಶಾಲೆಗಳಲ್ಲಿ ಸೇರಿಸ್ಕೊಳ್ತಿದ್ದಾರೆ. ಅದನ್ನು ಸಹಿತ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೋಗಿ ಪರಿಶೀಲಿಸಬೇಕು. ಅಲ್ಲಿ ಬರೀ SC ST ಮಕ್ಕಳು ಇದಾರೋ, ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದು ಆ SC ST ಮಕ್ಕಳ ಹೆಸರಿನಲ್ಲಿ ಬೇರೆ ಬೇರೆಯವ್ರನ್ನ ಆ ಒಂದು ವಸತಿ ಶಾಲೆಗಳಿಗೆ ಸೇರಿಸಿಕೊಂಡು ಅನಧಿಕೃತವಾಗಿ ಶಾಲೆಗಳನ್ನ ನಡೆಸುವಂತ ಕೆಲ ಪ್ರತಿಷ್ಠಿತ ಶಾಲೆಗಳು ಇದಾವೆ. ಆ ಎಲ್ಲ ಶಾಲೆಗಳು ವಸತಿ ಸಹಿತ ವಸತಿ ರಹಿತ ಅಂತೇಳಿ ಪಾಂಪ್ಲೆಂಟ್ಗಳನ್ನ ಹಂಚುವಂಥದ್ದು, ಈ ರೀತಿಯಾಗಿ ಪಾಂಪ್ಲೆಂಟ್ಗಳನ್ನ ಹಂಚ್ತಾ ಇದ್ದಾರೆ. ಮತ್ತೆ ರಾಜಾರೋಷವಾಗಿ ಈ ನಗರಸಭೆ ಮತ್ತು ಪುರಸಭೆಗಳ ಅಲ್ಲಿ ಏನು ಜಾಹೀರಾತು ಫಲಕಗಳಿದಾವೆ, ಆ ಎಲ್ಲಾ ಜಾಹೀರಾತು ಫಲಕಗಳಲ್ಲೂ ಸಹ ಇವತ್ತು ಆ ಅನಧಿಕೃತ ಶಾಲೆಗಳು ವಸತಿ ಸಹಿತ ಮತ್ತು ವಸತಿ ರಹಿತ ಅಂತೇಳಿ ರಾಜಾರೋಷವಾಗಿ ದೊಡ್ಡ ದೊಡ್ಡ ಜಾಹೀರಾತು ಫಲಕಗಳನ್ನ ಹಾಕಿ ಇವತ್ತು ಅವರು ಜಾಹೀರಾತುಗಳನ್ನು ನೀಡ್ತಾ ಇದ್ದಾರೆ. ಅಷ್ಟೆಲ್ಲ ಸಾಕ್ಷ್ಯಾಧಾರಗಳು ಇದ್ರೂ ಸಹಿತ ಯಾಕೆ ಇಲಾಖೆಗಳು ಕಣ್ಣು ಮುಚ್ಚಿಕೊಳ್ತಾ ಇದಾವೆ? ಯಾರು ಇವ್ರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದ ಹಾಗೆ ತಡೆದಿರ್ತಕ್ಕಂಥವ್ರು ಯಾರು? ಯಾತಕ್ಕಾಗಿ ಇವರು ಕಣ್ಮುಚ್ಕೊಂಡು ಕುಂತಿದ್ದಾರೆ? ನಮಗನಿಸ್ತದೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಆ ಅನಧಿಕೃತ ಶಾಲೆ ಮತ್ತು ವಸತಿ ಶಾಲೆಗಳ ಜೊತೆ ಕೈ ಜೋಡಿಸಿದ್ದಾರೆ.
ಅವರಿಗೆ ಬರುವಂತ ಅಕ್ರಮದ ಹಣದಲ್ಲಿ ಇವ್ರಿಗೂ ಪಾಲು ಸಿಗ್ತಾ ಇದೆ. ಹಾಗಾಗಿ ಅವರು ಕಣ್ಣು ಬಾಯಿ ಮೂಗು ಮುಚ್ಕೊಂಡು ಕುಂತಿದ್ದಾರೆ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ಈ ಜುಲೈ 15ನೇ ತಾರೀಕು ನಾವು ಯಾವುದೇ ರಾಜಿ ರಹಿತವಾದಂತ ನಿರಂತರ ಧರಣಿ ಸತ್ಯಾಗ್ರಹ ಒಂದು ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರ ಕಚೇರಿ ಮುಂದೆ ನಡೆಸ್ತೀವಿ. ಅದಾದ ನಂತರ ನಡೆಯುವಂತ ಎಲ್ಲಾ ಅನಾಹುತಗಳಿಗೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತವೇ ನೇರ ಹೊಣೆ ಆಗುತ್ತೆ ಅನ್ನುವಂತ ಮಾತನ್ನ ಈ ಮುಖಾಂತರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.